ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜದಿವಾಕರಃ ತೃಣೀಕೃತವಿರಂಚಾದಿನಿರಂಕುಶವಿಭೂತಯಃ ರಾಮಾನುಜಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ದಕ್ಷಿಣ ದಿಕ್ಕಿನ ಮೂಲೆಗಳಲ್ಲಿ ವಾನರರೆಲ್ಲ ಸೀತೆಯನ್ನು ಹುಡುಕ್ತಾ ಇದ್ದಾರೆ. ಎಲ್ಲೂ ಸೀತೆ ಸಿಗ್ತಾ ಇಲ್ಲ. ಕಾಡು, ಪರ್ವತಗಳು, ಗುಹೆಗಳು, ಮರಗಳು ಒಂದನ್ನೂ ಬಿಟ್ಟಿಲ್ಲ. ವಾನರರೆಲ್ಲ ನಿರಂತರವಾಗಿ ಸೀತೆಯ ಹುಡುಕಾಟದಲ್ಲಿದ್ದಾರೆ. ಹನುಮಂತ, ಅಂಗದ ಆ ವಿಂಧ್ಯ ಪರ್ವತದ ಗುಹೆಗಳಿಗೆಲ್ಲ ಹೋಗ್ತಾರೆ. ಅಲ್ಲೆಲ್ಲ ಹುಡುಕ್ತಾರೆ, ಕಾಡುಗಳಲ್ಲಿ ಹುಡುಕ್ತಾರೆ. ನೋಡ್ತಾರೆ, ಆಗಲೇ 1 ತಿಂಗಳು ಮುಗಿತಾ ಬಂದಿದೆ. ಸುಗ್ರೀವ ಇವರುಗಳಿಗೆಲ್ಲ 1 ತಿಂಗಳ ಅವಧಿ ಕೊಟ್ಟಿದ್ದ. ಅದು ಮುಗಿತಾ ಬಂದಿದೆ. ಅದರ ಆತಂಕ ಒಂದು ಕಡೆ, ಸೀತೆ ಸಿಕ್ಕಲಿಲ್ಲ ಅನ್ನೋಂಥ ಆತಂಕ. ವಾನರಗಳೆಲ್ಲ ಹಸಿವು, ಬಾಯಾರಿಕೆ ಶುರುವಾಗ್ಬಿಟ್ಟಿದೆ. ಎಲ್ಲ ಶ್ರಮದಿಂದ ಪಾಪ ಶ್ರಮ ಪಡ್ತಾ ಇದ್ದಾರೆ. ಇದಕ್ಕಿದ್ದಂತೆ ಇವರುಗಳೆಲ್ಲ ಒಂದು ದುರ್ಗಮವಾದಂತಹ ಗುಹೆಯನ್ನು ಪ್ರವೇಶಿಸ್ತಾರೆ. ಈ ಗುಹೆಯ ಒಳಗಡೆಗೆ ವಾನರರೆಲ್ಲ ಹೊರಟೋಗ್ತಾರೆ. ಹನುಮಂತನ ಜೊತೆ ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾಧವ, ಮೈಂದ, ದ್ವಿವಿಧ, ಸುಶೇಷಣ, ಜಾಂಬುವಂತ, ನಳ ಇವರೆಲ್ಲ ದಕ್ಷಿಣ ದಿಕ್ಕಿಗೆ ಬಂದಿರುವಂಥ ವಾನರರು ಸೀತೆಯನ್ನು ಹುಡುಕೋದಕ್ಕೋಸ್ಕರ. ಇವರೆಲ್ಲ ಆ ಒಂದು ದೊಡ್ಡ ಬಿಲವನ್ನು ಪ್ರವೇಶ ಮಾಡ್ತಾರೆ. ಆ ಬಿಲಕ್ಕೆ ಸಾಮಾನ್ಯವಾಗಿ ಯಾರೂ ಪ್ರವೇಶ ಮಾಡೋದಕ್ಕಾಗೋದಿಲ್ಲ. ಅಂತಹ ದುರ್ಗಮವಾದಂತಹ ಗುಹೆ ಅದು. ಇದರ ಹೆಸರು ರಿಕ್ಷಬಿಲ ಅಂತ. ಇದನ್ನು ಮಯ ಅನ್ನುವಂಥ ದಾನವ ನಿರ್ಮಾಣ ಮಾಡಿದ್ದಾನೆ. ಈ ಬಿಲ ನೋಡಿದ ತಕ್ಷಣ ಆ ಬಿಲದಿಂದ ಹೊರಕ್ಕೆ ಅನೇಕ ರೀತಿಯ ಪಕ್ಷಿಗಳೆಲ್ಲ ಹೊರಗೆ ಬರ್ತಾಯಿತ್ತು. ಹಂಸಗಳೆಲ್ಲ ಬಂತು, ಸಾರಸ ಪಕ್ಷಿಗಳೆಲ್ಲ ಹೊರಗೆ ಹಾರ್ತಾ ಬಂತು. ನೀರಿನಲ್ಲಿ ನೆನೆದಂತಹ ಚಕ್ರವಾಕ ಪಕ್ಷಿಗಳೆಲ್ಲ ಹಾರಿ ಬಂತು. ಇದನ್ನು ನೋಡಿದಂತಹ ವಾನರರು ಅಂದ್ಕೊಂಡ್ರು, ಈ ಗುಹೆಯಲ್ಲಿ ನೀರಿದೆ, ನಮಗೆ ಬಾಯಾರಿಕೆ ಆಗ್ತಾ ಇದೆ, ಈ ಗುಹೆಯನ್ನು ಪ್ರವೇಶ ಮಾಡಿ ನಮ್ಮ ಬಾಯಾರಿಕೆಯನ್ನು ತೀರಿಸ್ಕೊಳ್ಳೋಣ ಅಂತ ಆ ಗುಹೆಗೆ ಎಲ್ಲ ವಾನರರು ಪ್ರವೇಶ ಮಾಡಿಬಿಡ್ತಾರೆ. ಒಳಗೆ ನೋಡಿದ್ರೆ ಗಾಢಾಂಧಕಾರ, ಒಳಗೆ ತುಂಬ ಭಯಂಕರವಾದಂತಹ ಸನ್ನಿವೇಶ. ವಾನರರಿಗೆಲ್ಲ ತುಂಬ ಭಯ ಆಗಿಬಿಡ್ತು. ಒಬ್ಬರ ಕೈನ ಒಬ್ರು ಇಟ್ಕೋತಾರೆ. ಹಾಗೆ ಮುಂದೆ ಸಾಗ್ತಾ ಇದ್ದಾರೆ. ಒಂದು ಕಡೆ ಬಾಯಾರಿಕೆ, ಒಂದು ಕಡೆ ಹಸಿವು, ಎಲ್ಲರ ಮುಖನೂ ಬಾಡಿ ಹೋಗಿದೆ. ಹಾಗೇ ಹೋಗ್ತಾ ಇದ್ದಾಗ ಮುಂದೆ ನೋಡ್ತಾರೆ, ಒಂದು ಒಳ್ಳೆಯ ಬೆಳಕು ಕಾಣ್ತಾ ಅವರಿಗೆ. ಬೆಳಕು ನೋಡ್ತಾರೆ, ತುಂಬ ಸಂತೋಷ ಆಗಿಬಿಡುತ್ತೆ ವಾನರರಿಗೆ. ಸದ್ಯ ಗಾಢಾಂಧಕಾರದಿಂದ ಬೆಳಕಿಗೆ ಬಂದು ಅಂತ. ಅಲ್ಲಿ ಒಂದು ಅತಿ ಮನೋಹರವಾದಂಥ ಪ್ರದೇಶವನ್ನು ನೋಡ್ತಾರೆ. ಅಲ್ಲಿ ಸುವರ್ಣಮಯವಾದಂಥ ವೃಕ್ಷಗಳು, ತಾಳೆ, ಹೊನ್ನೆ, ಸಂಪಿಗೆ ಎಲ್ಲ ಪುಷ್ಪಗಳ ಗಿಡಗಳು. ಅಲ್ಲಿನ ಎಲ್ಲ ಮರಗಳ ಚಿನ್ನದ ಗೊಂಚಲಿನಿಂದ ಕೂಡಿದೆ. ಎಲ್ಲ ಕಡೆ ಚಿನ್ನದ ಜಗಲಿಗಳು, ಬಗೆಬಗೆಯ ಬೆಳ್ಳಿಯ ಮರಗಳು, ಹಲವು ಸರೋವರಗಳು. ಅದರಲ್ಲಿ ಮೀನು, ಆಮೆ ಎಲ್ಲವೂ ಸ್ವರ್ಣಮಯ.
ಸುತ್ತಲೂ ಸ್ವರ್ಣಮಯವಾದಂತಹ ದೊಡ್ಡ ದೊಡ್ಡ ಮನೆಗಳು, ಅದಕ್ಕೆಲ್ಲ ಜಗಲಿಗಳು. ಆ ಜಗಲಿಗಳೆಲ್ಲ ರತ್ನ ವೈಡೂರ್ಯಗಳಿಂದ ಕೂಡಿದೆ. ಚಿನ್ನ ಬೆಳ್ಳಿಯ ವಿಮಾನಗಳು, ಸುವರ್ಣ ರತ್ನಗಳಿಂದ ಚಿತ್ರಿತವಾದಂಥ ಆಸನಗಳು. ನೋಡಿ, ಆ ಅತಿ ಮನೋಹರವಾದಂಥ ಪ್ರದೇಶದ ವಿವರಣೆಯನ್ನು ವಾಲ್ಮೀಕಿ ಮಹರ್ಷಿಯಲ್ಲಿ ವಿವರಿಸ್ತಾ ಇದ್ದಾರೆ. ವಿವಿಧ ರೀತಿಯ ಫಲಗಳು, ದಿವ್ಯ ವಸ್ತ್ರ ರಾಶಿ, ಆಭರಣದ ರಾಶಿ, ಹಲವು ಭೋಗ ದ್ರವ್ಯಗಳು. ಹಾಗೇ ಇದನ್ನೆಲ್ಲ ನೋಡ್ತಾ ವಾನರರಿಗೆ ಒಂದು ಕಡೆ ಸಂತೋಷ, ಆನಂದ, ಇನ್ನೊಂದು ಕಡೆ ದಿಗ್ಭ್ರಮೆ. ಹಾಗೆಯೇ ಮುಂದೆ ಮುಂದೆ ಸಾಕ್ತಾರೆ. ನೋಡಿದ್ರೆ ಮುಂದೆ ಒಂದು ಸ್ತ್ರೀ ವ್ಯಕ್ತಿಯನ್ನು ನೋಡ್ತಾರೆ. ಅವಳು ನಾರು ಬಟ್ಟೆಯನ್ನು ಹುಟ್ಟಿದ್ದಾಳೆ, ಕೃಷ್ಣಾಜಿನವನ್ನು ಧರಿಸಿದ್ದಾಳೆ, ಅತ್ಯಂತ ಕಡಿಮೆ ಆಹಾರವನ್ನು ಸೇವಿಸ್ತಾ ಇದ್ದಾಳೆ ಅಂತ ಅವರ ಶರೀರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವಳು ಒಬ್ಬಳು ತಪಸ್ವಿನಿ. ಒಳ್ಳೆಯ ತೇಜಸ್ಸು, ಸೌಮ್ಯತೆ, ಪ್ರಶಾಂತತೆ ಅವಳ ಮುಖದಲ್ಲಿದೆ. ಈ ವಾನರರೆಲ್ಲರಿಗೂ ಆ ತಪಸ್ವಿನಿಯನ್ನು ಕಂಡು ತುಂಬ ಸಂತೋಷ ಆಗ್ಬಿಡ್ತು, ಆಶ್ಚರ್ಯ ಆಗ್ಬಿಡ್ತು. ಹನುಮಂತ ಮುಂದೆ ಬಂದು ಆ ತಪಸ್ವಿಯನ್ನು ಕೇಳ್ತಾನೆ, ನೀನು ಯಾರು? ಈ ಗುಹೆ ಯಾರದು? ನೀನು ಹೇಗೆ ಇಲ್ಲಿ ಇರ್ತಾ ಇದೆಯಾ? ಇತ್ಯಾದಿ ವಿವರಗಳನ್ನೆಲ್ಲ ಹನುಮಂತ ಅವಳನ್ನು ಕೇಳ್ತಾನೆ. ಆಗ ಆ ತಪಸ್ವಿನಿ ತನ್ನ ಪರಿಚಯವನ್ನು ಮಾಡಿಕೊಂಡು ಈ ಬಿಲದ ವೃತ್ತಾಂತವನ್ನು ವಿಸ್ತಾರವಾಗಿ ಈ ವಾನರರೆಲ್ಲರಿಗೂ ಹೇಳ್ತಾನೆ. ಈ ತಪಸ್ವಿನಿಯ ಹೆಸರು ಸ್ವಯಂಪ್ರಭೆ ಅಂತ. ಈ ಗುಹೆ ಮೈನಿಂದ ನಿರ್ಮಾಣ ಆಗಿರುವಂಥದ್ದು. ಅವನು ಮಾಯಾವಿ. ಆ ತನ್ನ ಮಾಯಾವಿಯ ಪ್ರಭಾವದಿಂದ ಈ ಬಂಗಾರದ ತೋಟವನ್ನೆಲ್ಲ ನಿರ್ಮಾಣ ಮಾಡಿದ್ದಾನೆ. ಈ ಮಯ ಸುಮಾರು 1000 ವರ್ಷಗಳ ಕಾಲ ಮಹಾರಣ್ಯದಲ್ಲಿ ತಪಸ್ಸು ಮಾಡಿದ. ಬ್ರಹ್ಮ ಪ್ರತ್ಯಕ್ಷಕ್ಕೋಸ್ಕರ ಬ್ರಹ್ಮ ಪ್ರತ್ಯಕ್ಷ ಆದ. ತನಗೆ ಶಿಲ್ಪಶಾಸ್ತ್ರವನ್ನೆಲ್ಲ ಹೇಳಿಕೊಡು, ಅದು ನನಗೆ ಸ್ವಾಧೀನ ಆಗಬೇಕು ಅಂತ ವರ ಕೇಳಿದ. ಬ್ರಹ್ಮ ವರ ಕೊಟ್ಟ. ಅದೇ ಮಯ ತನ್ನ ಶಕ್ತಿಯಿಂದ, ತನ್ನ ತಪೋಬಲದಿಂದ ಈ ಪ್ರದೇಶವನ್ನೆಲ್ಲ ಸೃಷ್ಟಿಸಿದ. ಇಲ್ಲೇ ಬಹಳ ವರ್ಷಗಳ ಕಾಲ ವಾಸ ಮಾಡ್ತಾ ಇದ್ದ. ಮುಂದೆ ಏನು ಮಾಡ್ದ ಅಂದರೆ, ಹೇಮ ಅಂತ ಒಬ್ಬ ಅಪ್ಸರ ಸ್ತ್ರೀ, ಅವಳನ್ನು ನೋಡಿ ಅವಳ ಜೊತೆ ಇರೋಕ್ಕೆ ಶುರು ಮಾಡ್ದ. ಇಂದ್ರನಿಗೆ ಇದನ್ನು ನೋಡಿ ತುಂಬ ಕೋಪ ಬಂತು. ತನ್ನ ವಜ್ರಾಯುಧದಿಂದ ಈ ಮೈನನ್ನು ಸಾಯಿಸಿಬಿಟ್ಟ. ಮುಂದೆ ಈ ಎಲ್ಲ ಸಾಮ್ರಾಜ್ಯ ಹೇಮೆಗೆ ಸಿಕ್ತು. ಸ್ವಯಂಪ್ರಭೆ ಮೇರು ಸಾವರ್ಣಿಯ ಮಗಳು. ಸ್ವಯಂಪ್ರಭೆ ಅವತ್ತಿನಿಂದ ಈ ತೋಟಗಳನ್ನು, ಈ ಸಾಮ್ರಾಜ್ಯವನ್ನು ಎಲ್ಲ ನೋಡಿಕೊಂಡು ಇಲ್ಲಿ ತಪಸ್ವಿ ಜೀವನವನ್ನು ನಡೆಸ್ತಾ ಇದ್ದಾಳೆ. ಆಗ ಸ್ವಯಂಪ್ರಭೆ ಹೇಳ್ತಾಳೆ, ನಿಮ್ಮೆಲ್ಲ ಪರಿಚಯಗಳನ್ನು ಹೇಳಿ, ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಹೇಗೆ ಬಂದ್ರಿ? ಈ ಗುಹೆಗೆ ಸಾಮಾನ್ಯವಾಗಿ ಯಾರೂ ಪ್ರವೇಶ ಮಾಡೋದಕ್ಕಾಗೋದಿಲ್ಲ. ಹಾಗಿರುವಾಗ ಹೇಗೆ ಬಂದ್ರಿ ಅಂತೆಲ್ಲ ಹನುಮಂತನನ್ನು ಕೇಳ್ತಾನೆ. ಹನುಮಂತ ಸವಿಸ್ತಾರವಾಗಿ ಎಲ್ಲ ಕಥೆಯನ್ನು ಹೇಳ್ತಾನೆ. ಸ್ವಯಂಪ್ರಭೆಗೆ ಬಹಳ ಸಂತೋಷ ಆಗುತ್ತೆ. ಈ ವಾನರರೆಲ್ಲರಿಗೂ ಅಪೂರ್ವವಾದಂಥ ಆತಿಥ್ಯವನ್ನು ಸ್ವಯಂಪ್ರಭೆ ಮಾಡ್ತಾಳೆ. ಯಥೇಚ್ಛವಾದಂಥ ಫಲಮೂಲಗಳನ್ನು ನೀಡಿದ್ಲು, ಒಳ್ಳೆಯ ಆತಿಥ್ಯ ನೀಡಿದ್ಲು. ವಾನರರೆಲ್ಲರಿಗೂ ತುಂಬ ಸಂತೋಷ ಆಗೋಯಿತು, ತುಂಬ ತೃಪ್ತಿಯಾಯಿತು. ಇದರಿಂದ ವಾನರರೆಲ್ಲ ಸ್ವಲ್ಪ ಸಮಾಧಾನವಾಗಿ ಅಲ್ಲಿರ್ತಾ ಇದ್ದಾರೆ. ಆದರೆ ಗುಹೆಯಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ಹೋಗೋದು ಹೇಗೆ ದುರ್ಗಮವೋ ಬರೋದು ಅಷ್ಟೇ ದುರ್ಗಮ. ಆವಾಗ ಹನುಮಂತ ಸ್ವಯಂಪ್ರಭೆಗೆ ಕೇಳ್ಕೊಳ್ತಾನೆ, ನಾವೆಲ್ಲ ಹೊರಗೆ ಹೋಗಬೇಕು, ಸೀತೆಯನ್ನು ಹುಡುಕಬೇಕು, ನಿನ್ನ ಸಹಾಯ ಬೇಕು ಅಂತ. ಆಗ ಸ್ವಯಂಪ್ರಭೆ ಹೇಳ್ತಾಳೆ, ನೀವೆಲ್ಲ ಒಂದು ಕ್ಷಣ ಕಣ್ಣು ಮುಚ್ಕೊಳ್ಳಿ, ನಿಮ್ಮನ್ನು ಈ ಗುಹೆಯಿಂದ ಹೊರಗೆ ನಾನು ತಕ್ಕೊಂಬರ್ತೀನಿ ಅಂತ. ಅದೇ ರೀತಿ ವಾನರರೆಲ್ಲ ಕಣ್ಣು ಮುಚ್ಕೊಂಡ್ರು. ಸ್ವಯಂಪ್ರಭೆ ಎಲ್ಲ ವಾನರರನ್ನು ಗುಹೆಯಿಂದ ಮೇಲಕ್ಕೆ ತಂದು ಬಿಡ್ತಾಳೆ. ವಾನರರೆಲ್ಲ ಸಂತೋಷ ಪಡ್ತಾರೆ. ದೂರದಲ್ಲಿ ನೋಡ್ತಾಳೆ, ವಿಂಧ್ಯ ಪರ್ವತ ಕಾಣ್ತಾ ಇದೆ, ಸಮುದ್ರ ಕಾಣ್ತಾ ಇದೆ. ಸದ್ಯ ನಾವೆಲ್ಲ ಹೊರಕ್ಕೆ ಬಂದ್ವಲ್ಲ ಅಂತ ಸಮಾಧಾನದಿಂದ
ವಾನರರೆಲ್ಲ ಅಲ್ಲಿ ನಿಂತಿದ್ದಾರೆ. ಮುಂದಿನ ರಾಮಕಥೆ ನಾಳೆ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.